ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ಯಾಕೆ ಆರಾಮಿದ್ದೀರೇನೆ ಅಂತ ಕೇಳಿದೆ ಅಂದರೆ, ಚಿಕ್ಕ ಮಕ್ಕಳು ಮನೆಯಾಗಿರೋರೆಲ್ಲ ಒಂದಿಟ್ಟು ಹುಷಾರಾಗಿರ್ರಿ. ಯಾಕಂದರೆ ಡೆಂಗಿ ಜ್ವರ ಮತ್ತು ಮಂಗ್ಯಾನ್ ಬಾವ ಭಾಳ ಆಗ್ಯಾವ್ರಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಬರೀ ಅವ ಪೇಷಂಟ್ಗಳು ತುಂಬ್ಯಾವು. ಒಂದಿಟ್ಟು ಕೇರ್ಫುಲ್ಲಾಗಿ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ರೀ. ಈ ವಿಡಿಯೋನ ಮಾಡೋಕ್ಕೆ ಕಾರಣ ಏನಂದ್ರೆ, ಒಂದು ವಿಷಯ ತಿಳಿಸ್ಬೇಕಾಗಿತ್ತು ರೀ. ಪ್ರಧಾನಮಂತ್ರಿ ಒಂದು ಸ್ಕೀಮ್ನ ಜಾರಿಗೆ ತಂದಾರಿ. ಈಗ ಕೆಲವೊಬ್ಬರಿಗೆ ಗೊತ್ತೈತೋ, ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಏನು ವಿಚಾರ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಶಂಕರು, ಏನಿದು ವಿಚಾರ? ನನಗೂ ಗೊತ್ತಿಲ್ಲ ಇದು. ಹ್ಞೂ ರೀ, ಅದೇ ವಿಚಾರನ ಹೇಳಕ್ಕೆ ಬಂದೆ. ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಒಂದು ಯೋಜನೆ ಜಾರಿಗೆ ತಂದಾರ್ರಿ. ಒಬ್ಬ ಕುಶಲಕರ್ಮಿಗೆ 3 ಲಕ್ಷ ರೂಪಾಯಿ ಕೊಡ್ತಾರ್ರಿ. ಏನ್ರಿ, ಕುಶಲಕರ್ಮಿಗಳಿಗೆ ಸಾಲ ಕೊಡ್ತಾರ್ರಿ ಎತ್ತೀರ? ಹೂರಕ್ಕೂ ಪ್ರತಿಯೊಬ್ಬ ಕುಶಲಕರ್ಮಿಗಳಿಗೂ 3 ಲಕ್ಷ ರೂಪಾಯಿ ಕೊಡ್ತಾರೆ. ಹಂಗಂತ ಮನ್ಯಾನ ಮಂದಿಗೆಲ್ಲ ಕುಶಲಕರ್ಮಿ ಕೆಲಸ ಮಾಡ್ತಾರ ಅಂತ ಹೇಳಿ ಮನೆ ಮಂದಿಗೆಲ್ಲ ಕೊಡೋದಿಲ್ಲ, ಮನ್ಯಾಗ ಒಬ್ರಿಗೆ ಕೊಡ್ತಾರದು. ಅಂಟಿ, ಈ ಸ್ಕೀಮ್ನ ಯಾವಾಗ ಜಾರಿಗೆ ತಂದಾರ್ರಿ? ಈ ಸ್ಕೀಮ್ನ ಜಾರಿಗೆ ತಂದು 2023 ಮತ್ತು 24ನೇ ಸಾಲಿನ ಆಗಸ್ಟ್ 15ರಂದು ಜಾರಿಗೆ ತಂದಾರ್ರಿ. ಇದನ್ನ ಪ್ರಕಟಣೆ ಮಾಡಿದ್ದು ಸೆಪ್ಟೆಂಬರ್ 17 ವಿಶ್ವಕರ್ಮ ದಿನದಂದು ಇದನ್ನ ಜಾರಿಗೆ ಬಂದೈತಿ ಅಂತ ಹೇಳಿ ಇಡೀ ದೇಶದಾದ್ಯಂತ ಘೋಷಣೆ ಮಾಡ್ಯಾರ. ಹೌದ್ರಿ ಆಂಟಿ, ಈ ವಿಚಾರ ಗೊತ್ತಿರ್ಲಿಲ್ರಿ ನಮ್ಗೆ. ಅವಾಗವಾಗ ವಾರ್ತಾ ನೋಡ್ತಿರ್ಬೇಕು. ದೇಶದಾದ್ಯಂತ ಏನು ನಡಿತೈತಿ, ರಾಜ್ಯದಾದ್ಯಂತ ಏನು ನಡಿತೈತಿ ಅನ್ನೋ ವಿಚಾರ ಗೊತ್ತಾಕೋಪ. ಬರೀ ನಾವು ಸಿನಿಮಾ ನೋಡಿದ್ವಿ, ಸೀರಿಯಲ್ ನೋಡಿದ್ವಿ ಮಾಡಿದ್ರೆ ವಿಚಾರಗಳು ಗೊತ್ತಾಗೋದು ಯಾವಾಗ? ಒಂದು ಸ್ವಲ್ಪ ಪೇಪರ್ ಎಲ್ಲ ಓದ್ಬೇಕು ಅಂದ್ರೆ ಈ ವಿಚಾರಗಳು ಗೊತ್ತಾಕವು. ಹೌದ್ರಿ ಆಂಟಿ, ನೀವು ಹೇಳೋದ್ ಕರೆ. ಮತ್ತೇನು ವಿಚಾರ ಹೇಳಾರಿ ಅತ್ತೀರ? ಒಬ್ಬ ಕುಶಲಕರ್ಮಿಗೆ 3 ಲಕ್ಷ ರೂಪಾಯಿ ಸಂಕ್ಷನ್ ಮಾಡ್ಬೇಕಂತ ಹೇಳಿ 13,000 ಕೋಟಿ ಸಂಕ್ಷನ್ ಮಾಡಿರ. ಹಾ, ಅಷ್ಟು ಕೊಂಡ ರೊಕ್ಕ ಸ್ಯಾಂಕ್ಷನ್ ಮಾಡ್ಯಾರ್ರಿ. ಅತ್ತೇರ ಸಿಟಿಯರಿಗೆ ಬರೋದಿಲ್ಲ ಬಿಡ್ರಿ, ಇವೆಲ್ಲ ಹಳ್ವಾಡ್ದಾಗ ಬಂದಿರ್ತಾವ್ರಿ. ರುಕ್ಕು ಹಂಗೇನಿಲ್ಲ, ಸಿಟಿಯರ ಇರಲಿ ಹಳ್ಳಿಯರ ಇರಲಿ ಯಾರು ಕುಶಲಕರ್ಮಿಗಳ ಅರ್ಜಿ ಸಲ್ಲಿಸಬಹುದು. ಶಂಕರು, ಏನೇನ್ ಕೆಲಸ ಮಾಡೋರಿಗೆ 3 ಲಕ್ಷ ರೂಪಾಯಿ ಕೊಡ್ತಾರ? 16 ಥರ ಕೆಲಸ ಮಾಡೋ ಕುಶಲಕರ್ಮಿಗಳಿಗೆ ಸಾಲ ಕೊಡ್ತಾರ್ರಿ. ಅಷ್ಟೇ ಅಲ್ರಿ, 7 ದಿನ ಫ್ರೀಯಾಗಿ ನಮ್ಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರ 15,000 ರೂಪಾಯಿ ವೋಚರ್ನ ಕೊಟ್ಟು ಕಳಿಸ್ತಾರ್ರಿ. ವೋಚರ್ನ ಆಧಾರದ ಮೇಲೆ ನಮಗೆ ಒಂದು ID ಕಾರ್ಡ್ ಕೊಡ್ತಾರ್ರಿ. ID ಕಾರ್ಡ್ ಕೊಟ್ಟಾದ್ಮೇಲೆ ನಮಗೆ ಸಾಲನ ಸ್ಯಾಂಕ್ಷನ್ ಮಾಡ್ತಾರ್ರಿ. ಅಂಟೇರ ಅಷ್ಟು ದುಡ್ಡು ಒಂದೇ ಸರಿಗೆ ಹಾಕ್ತಾರೇನ್ರಿ 3 ಲಕ್ಷ ರೂಪಾಯಿನ? 2 ಕಂತು ಕೊಡ್ತಾರ. ಫಸ್ಟ್ 1 ಲಕ್ಷ ಹಾಕ್ತಾರ, ಆಮೇಲೆ 2 ಲಕ್ಷ ಹಾಕ್ತಾರ. ಅತ್ತೀರ 3 ಲಕ್ಷ ರೂಪಾಯಿಗೆ ಬಡ್ಡಿ ಭಾಳ ಆಕತ್ರಿ ಇದು. ರುಕ್ಕು ಅವ್ರು ಅಷ್ಟು ಸಾಲನ ಒಂದೇ ಸರಿಗೆ ಕಟ್ಟನ್ನಂಗಿಲ್ಲ. ಒಂದೇ ಸರಿಗೆ ಹಾಕಿರ್ತಾರಲ್ಲ 1 ಲಕ್ಷ ರೂಪಾಯಿ, 1 ವರ್ಷ 8 ತಿಂಗಳು ನಮಗೆ ಟೈಮ್ ಇರ್ತೈತಿ. ಆಮೇಲೆ 2 ಲಕ್ಷ ರೂಪಾಯಿ ಹಾಕಿರ್ತಾರಲ್ಲ, ಅದು 2.5 ವರ್ಷ ನಮಗೆ ಟೈಮ್ ಇರ್ತೈತಿ. ಆಮೇಲೆ ನಮಗೆ ಬಡ್ಡಿನ ಪೂರ ನಾವು ಕಟ್ಟಬೇಕಾಗಿಲ್ಲ, 5% ಮಾತ್ರ ನಾವು ಕಟ್ಟಬೇಕು. ಇನ್ನು 8%ನ ಕೇಂದ್ರ ಸರ್ಕಾರನ ಕಟ್ಕೋತೈತಿ. ಇದು ಕೇಂದ್ರ ಸರ್ಕಾರ ಸಾಲ ಕೊಡೋದ್ರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ ರಾಜ್ಯದವ್ರು ಕೊಡಬೇಕು, ಕೇಂದ್ರದವ್ರು ಕೊಡಬೇಕು, ಆ ಕಡೆಯಿಂದ ಬಂತು ಈ ಕಡೆಯಿಂದ ಬಂತು ಅಂತ ತಲೆಬ್ಯಾನ್ ಇರೋದಿಲ್ಲ. ಒಂದೇ ಸರಿಗೆ ರೊಕ್ಕ ಬಂದ್ಬಿಡ್ತೈತಿ. ನೇರವಾಗಿ ಕೇಂದ್ರ ಸರ್ಕಾರದವ್ರ ನಮಗೆ ದೇಶದಾದ್ಯಂತ 3 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡೋದ್ರಿಂದ ಸಮಸ್ಯೆ ಒಂದಿಟ್ಟು ಕಮ್ಮಿ ಆಗತ್ತೆ. ಅಂಟಿ, ಯಾವ ತರ ಕೆಲಸ ಮಾಡೋರಿಗೆ ಸಾಲ ಕೊಡ್ತಾರ್ರಿ? ಭಾಳ ಅದಾವಪ್ಪ, ನನಗೆ ನೆನಪಿದ್ದಷ್ಟು ಹೇಳ್ತೀನಿ. ಒಂದು 16-17 ಥರ ಕುಶಲಕರ್ಮಿಗಳಿಗೆ ಸಾಲ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳಿ ಘೋಷಣೆ ಮಾಡ್ಯಾರ. ಆದರೆ ನನಗೆ ಎಷ್ಟು ಗೊತ್ತಾ ಅಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ ನಾನು. ಯಾರ್ಯಾರಿಗೆ ಕೊಡ್ತಾರ್ರಿ ಅತ್ತೀರ? ನಮಗೂ ಒಂದಿಟ್ಟು ಹೇಳ್ರಿ, ನಾವು ತಗ್ಸನ್ರಿ ಸಾಲನ. ಬುಟ್ಟಿ ಹೆಣ್ಣವ್ರಿಗೆ, ಕುಂಬಾರಿಗೆ, ಮಡಿವಾಳರಿಗೆ, ಆಮೇಲೆ ಟೈಲರಿಂಗ್ ಮಾಡೋರಿಗೆ, ಮನ್ಯಾಗ ಗೊಂಬಿ ರೆಡಿ ಮಾಡಿ ಮಾರ್ತಿರ್ತಾರ, ಆಮೇಲೆ ಬಡಿಗೆರ್ ಅದೇ ಕಾರ್ಪೆಂಟರ್ ಇಂಥವ್ರಿಗೆಲ್ಲ ಸಾಲನ ಕೊಡ್ತಾರ. ರುಕ್ಕು, ನೀನು ಹಾಕ ಕಟ್ಟಿ ಇಲ್ಲಿ ನೋಡ್ವಾ, ನೀನ ಟೈಲರಿಂಗ್ ಮಾಡ್ತೀಯಲ್ಲ. ಇನ್ನೂ ವಿಚಾರಿಸ್ಬೇಕಿರ್ರಿ, ಅದು ಏನಂತ ನಮಗೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಗೊತ್ತಾಕೈತ್ರಿ. ಅತ್ತೆಯರೇ TV ನೋಡಿ ಆಮೇಲೆ ಪೇಪರ್ ಓದಿ ಇದ್ರ ಮಾಹಿತಿ ತಿಳ್ಕೊಂಡಾರ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವು ಹತ್ತಿರದಾಗಿರೋಂಥ ಗ್ರಾಮ ಪಂಚಾಯತಿಗೆ ಹೋಗಿ ಇಲ್ಲ ಮುನ್ಸಿಪಾಲ್ಟಿಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೇನೆ ರೀ. ಮೂರಕ್ಕೆ ಅಷ್ಟು ಮಾಡ್ವಾ, ನನಗೂ ಅವೆಲ್ಲ ಸರಿಯಾಗಿ ಹೇಳಿದ್ರೆ ನೆನಪು ಉಳಿಯೋದಿಲ್ಲ. ವಯಸ್ಸಾತ್ ನೋಡು, ನೀನ ಹೋಗಿ ವಿಚಾರಿಸ್ಕೊಂಡು ಬಾ. ಗೋಪಿನೂ ಕರ್ಕೊಂಡು ಹೋಗಿ ಜೊತೆಗೆ. ಈ ಸಾಲಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹೌದ್ರಿ ಎತ್ತೀರ, ಹಂಗಾರೆ ವಿಚಾರಿಸ್ತೇನೆ ರೀ ನಾನು. ಅಂಟೇರ ನಮ್ದು ಬ್ಯಾಂಕ್ನಾಗ ಈಗಾಗಲೇ ಸಾಲ ತೆಗ್ಸಿವ್ರಿ, ಅಂದ್ರೂ ಕೊಟ್ಟಾರನ್ರಿ? ತೆಗ್ಸಿದ್ರು ಬರ್ತೈತಿ, ಆದರೆ ಅದನ್ನು ತುಂಬಿ ಸರಿ ಮಾಡಿ ಈ ಸ್ಕೀಮಿಗೆ ಅರ್ಜಿ ಸಲ್ಲಿಸಿದ್ರೆ ಸ್ಯಾಂಕ್ಷನ್ ಮಾಡ್ತಾರಂತ. ಅಂದ್ರೆ ಬ್ಯಾಂಕ್ನಾಗ ಸಾಲ ಇದ್ದಂಗೆ ನಾವು ಅರ್ಜಿ ಸಲ್ಲಿಸಿದ್ರೆ ಬರೋದಿಲ್ಲನ್ರಿ? ಹಂಗಾರ ಬರೋದಿಲ್ಲಂತಪ್ಪ. ನನಗೂ ಅಂತ ಮಾಹಿತಿ ತಿಳಿಬೇಕಂದ್ರೆ ನೀನು ಅಲ್ಲೇ ನಿಮಗೆ ಎಲ್ಲಿ ಸಮೀಪ ಆಕತಿ ಗ್ರಾಮ ಪಂಚಾಯತಿ ಇಲ್ಲ ಮುನ್ಸಿಪಾಲ್ಟಿ, ಅಲ್ಲಿ ಹೋಗಿ ವಿಚಾರಿಸ್ರಿ, ಗೊತ್ತಾಕೈತಿ. ಶಂಕರು, ನಮ್ದೇನ್ ಸಾಲ ಇಲ್ಲಲ್ಲ, ರುಕ್ಕು ಹಾಕಕ್ಕೆ ನಡೀತೈತಿ ಅರ್ಜಿನ. ಹ್ಞೂ ರೀ, ಅರ್ಜಿ ಹಾಕಕ್ಕೆ ನಡೀತೈತಿ, ಅದಕ್ಕೇನು ಸಮಸ್ಯೆ ಇಲ್ಲ. ನಮ್ದೇನು ಸಾಲ ಇಲ್ಲಲ್ಲ, ನಾವು ಹೋಗಿ ಕೇಳಿ ವಿಚಾರಿಸ್ಕೊಂಬರ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ, ಒಬ್ಬ ಮನ್ಯಾಗ ಒಬ್ಬ ವ್ಯಕ್ತಿಗೆ ಮಾತ್ರನ ಸಾಲ ಕೊಡ್ತಾರ್ರಿ ಇವ್ರು. ಮನೆ ಮಂದಿನ ಕುಶಲಕರ್ಮಿ ಕೆಲಸ ಮಾಡಿದ್ರೆ ಮನೆ ಮಂದಿಗೆಲ್ಲ ಕೊಡೋದಿಲ್ರಿ ಇವರು.
ನಮ್ಮ ಮನೆಗೆ ಏನ್ ಸಮಸ್ಯೆ ಇಲ್ಲಲ್ಲ. ಆಕೆ ಒಬ್ಬಕ್ಕೆ ಟೈಲರಿಂಗ್ ಮಾಡೋದು, ಆಕೆಗೆ ಒಬ್ಬಕಿಗೆ ಸಾಲ ತೆಗಿಸ್ಕೊಟ್ರ ಆತು, ಆಕೆ ತುಂಬ್ಕೊಂತ ಹೋಗ್ಕೊಳ್ಳಲ್ಲ. ರುಕ್ಕು, ಗೋಪಿನೂ ನೀನು ಹೋಗಿ ಅದ್ರ ಮಾಹಿತಿ ತಿಳ್ಕೊಂಡು ಬರೀವಾ. ತಿಳ್ಕೊಂಡು ಬಂದು ಅರ್ಜಿ ಹಾಕಿವಂತ್ರಂತ. ಹ್ಞೂ ರೀ, ತಿಳ್ಕೊಂಡ್ ಬರ್ತೇನೆ ತಗೋರಿ ಹೋಗಿ. ನೋಡಿದ್ರಲ್ಲ ನಮ್ಮ ಅತ್ತೆಯರು ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ರು ಅಂತ. ನಿಮಗೂ ಈ ಥರ ಏನಾರ ಸಾಲಗಳು ಬೇಕಾದ್ರೆ ಹೋಗಿ ಮುನ್ಸಿಪಾಲ್ಟಿ ಇಲ್ಲ ಗ್ರಾಮ ಪಂಚಾಯತಿ ಒಳಗೆ ವಿಚಾರಿಸ್ರಿ. ಇನ್ನೊಮ್ಮೆ ಹೇಳ್ತೀನಿ, ಸ್ಕೀಮ್ ಏನಂತ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೀವು ನೋಡೋದ್ರಿಂದ ನಮ್ಗೆ ಪ್ರೋತ್ಸಾಹ ಕೊಟ್ಟಂಗೆ ಆಕತ್ರಿ. ಹಂಗೆ ನಿಮ್ಗೆ ಏನು ಅನ್ನಿಸ್ತಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ.